ಮತ್ತೆ ನಮ್ಮ ಬೆಂಗಳೂರಿಗೆ ಸ್ವಾಗತ. ಹಿಂದೊಮ್ಮೆ ಅಗ್ನಿ ಅವಘಡಕ್ಕೆ ತುತ್ತಾಗಿದ್ದ ರಸೀಲ್ ಮಾರ್ಕೆಟ್ನಲ್ಲೀಗ ಹಣ್ಣುಗಳ ಘಮಘಮ. ತರಹೇವಾರಿ ಹಣ್ಣು ತರಕಾರಿಗಳಿಂದ ಮಾರುಕಟ್ಟೆ ತುಂಬಿ ಹೋಗಿದೆ. ವಿಶೇಷ ಅಂದ್ರೆ ಈ ಹಣ್ಣುಗಳು ಬಾಯಿಗೆ ರುಚಿಗಷ್ಟೇ ಅಲ್ಲ, ಔಷಧೀಯ ಗುಣಗಳನ್ನು ಸಹ ಹೊಂದಿವೆ. ಹಣ್ಣುಗಳು ಕಾಯಿಲೆಗಳಿಗೆ ರಾಮಬಾಣ ಇದ್ದಂತೆ. ಆಸ್ಪತ್ರೆಗಳಿಗೆ ದುಡ್ಡು ಸುರಿದು ಟ್ರೀಟ್ಮೆಂಟ್ ಪಡೆಯೋದಕ್ಕಿಂತ ಹಣ್ಣುಗಳಿಂದಲೇ ಮದ್ದು ಪಡೆಯಬಹುದು. ಹೌದು, ವಿವಿಧ ಔಷಧೀಯ ಗುಣವುಳ್ಳ ಹಣ್ಣುಗಳು ಈಗ ಹೊರದೇಶದಿಂದ ಉದ್ಯಾನನಗರಿಗೆ ಲಗ್ಗೆ ಇಟ್ಟಿವೆ. ರಸೆಲ್ ಮಾರ್ಕೆಟ್ಗೆ ಕಾಲಿಟ್ರೆ ಸಾಕು, ವೆರೈಟಿ ಹಣ್ಣುಗಳು ಸಿಗ್ತವೆ. ಅಪರೂಪದ ಹಣ್ಣು ಲಕ್ಷ್ಮಣ ಫಲ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಾ ಇರೋರಿಗೆ ಬಹಳ ಸಹಕಾರಿ. ನ್ಯೂಜಿಲೆಂಡ್ನ ಕಿವಿ ಹಣ್ಣಿನಲ್ಲಿ ಮಹಾಮಾರಿ ಡೆಂಘಿ ಜ್ವರ ತಡೆಗಟ್ಟೋ ಶಕ್ತಿ ಇದೆ. ಇನ್ನು ಕ್ಯಾಲಿಫೋರ್ನಿಯಾದ ಪ್ಲಮ್ ಹಣ್ಣು ತಿನ್ನೋದ್ರಿಂದ ರಕ್ತ ಹೆಚ್ಚಾಗುತ್ತೆ. ಅಲ್ಲದೆ ಗ್ರೀನ್ ಆಪಲ್ ತಿನ್ನೋದ್ರಿಂದ ಡಯಾಬಿಟಿಸ್ ತಡೆಗಟ್ಟಬಹುದು. ಇದೆಲ್ಲ ಸ್ವಲ್ಪ ಐಟಮ್ಸ್ ಇದೆ, ಔಟ್ಸೈಡ್ಲಿಂದ ಬರ್ತಾ ಇದೆ. ನ್ಯೂಜಿಲೆಂಡ್ಲಿಂದ ಕಿವಿ ಬರ್ತಾ ಇದೆ, US ಅಮೆರಿಕಲಿಂದ ಗ್ರೀನ್ ಆಪಲ್ ಬರ್ತಾ ಇದೆ, ಥೈಲ್ಯಾಂಡ್ಲಿಂದ ದೊಡ್ಡ ಗೋವಾ ಬರ್ತಾ ಇದೆ. ಇದು ತುಂಬಾ ವೆರೈಟಿ ಬೇರೆ ಬೇರೆ ಕಂಟ್ರಿಲಿಂದ ಬರ್ತಾ ಇದೆ. ಅಷ್ಟೇ ಅಲ್ಲ, ಸೌತ್ ಆಫ್ರಿಕನ್ ಫಿಯರ್, ಥೈಲ್ಯಾಂಡ್, ಗೋವಾ ಹೀಗೆ ಹಲವು ಔಷಧೀಯ ಗುಣವುಳ್ಳ ಹಣ್ಣುಗಳು ಸಿಗುತ್ತವೆ. ಈ ಔಷಧೀಯ ಗುಣವುಳ್ಳ ಹಣ್ಣುಗಳನ್ನ ಖರೀದಿಸೋದ್ರಲ್ಲಿ ಗ್ರಾಹಕರು ಫುಲ್ ಬ್ಯುಸಿ ಆಗಿದ್ದಾರೆ. ನಾವು ಡಾಕ್ಟರ್ ಹತ್ರ ಹೋದರೆ ಕೂಡ ಅವರು ಬೇರೆ ಬೇರೆ ಔಷಧಿಗಳನ್ನು ಹೇಳ್ತಾರೆ. ಆದರೆ ಇಂಥ ನೈಸರ್ಗಿಕವಾದಂಥ ಒಂದು ಈ ಚಿಕಿತ್ಸೆ ಪಡೆಯುವಂಥ ಒಂದು ಈ ಹಣ್ಣುಗಳನ್ನು ನಾವು ಬಳಸಿಕೊಂಡ್ರೆ ನಮ್ಮ ಜೀವನದಲ್ಲಿ ನಮ್ಮ ಎಲ್ಲ ರೋಗಗಳನ್ನು ನಾವು ಸರಿಪಡಿಸ್ಕೊಳ್ಬಹುದು, ವಾಸಿ ಮಾಡ್ಕೊಳ್ಬಹುದು ಅಂತ. ಒಟ್ಟಾರೆ ದಿನದಿಂದ ದಿನಕ್ಕೆ ಕಾಣಿಸ್ಕೊಳ್ತಾ ಇರೋ ಹೊಸ ಕಾಯಿಲೆಗಳನ್ನ ತಡೆಗಟ್ಟೋಕೆ ಹಣ್ಣುಗಳು ನೆರವಾಗ್ತಿರೋದು ಕೊಂಚ ಸಮಾಧಾನ ತಂದಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್. ಡೈರೆಕ್ಟರ್ ಸ್ಪೆಷಲ್ ಚಿತ್ರದ ನಾಯಕ ಧನಂಜಯ್ ಮತ್ತೊಂದು ಚಿತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ. ಈ ಚಿತ್ರಕ್ಕಾಗಿಯೇ ಕಳೆದ 1 ವರ್ಷದಿಂದಲೇ ತಯಾರಿ ಮಾಡಿಕೊಂಡಿದ್ದಾರೆ. ಯಾವುದು ಆ ಚಿತ್ರ ಅಂತ ನೋಡ್ತಾ ಇವತ್ತಿನ ನಮ್ಮ ಬೆಂಗಳೂರು ಮುಗಿಸೋಣ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಧನಂಜಯ್ ಸ್ಪೆಷಲ್ ನಟ. ಎಂತಹ ಪಾತ್ರಕ್ಕೂ ಹೋಲೋ ಮೈಕಟ್ಟು, ಕಂಠ ಸಿರಿಯಲು ಅದೇನು ಆಕರ್ಷಕ ಏರಿಳಿತ. ಈ ವಿಶೇಷ ಕಲಾವಿದ ಈಗ ರಾಜ. ಸಿನಿಮಾಗೆ ಹೊಸ ಥರ, ಹೊಸ ಟೀಮು ಇದು. ನಿಮಗೆ ಅಂದರೆ ಯಾವುದೇ ಒಂದು ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅಥವಾ ನಡೆದಿರೋ ಕತೆ ಅಂತ ಅಲ್ಲ. ನಿರ್ದೇಶಕರು ನಿರ್ಭಯ್ ಚಕ್ರವರ್ತಿಗಳು ಬೇಸಿಕಲಿ ಚಿತ್ರಕಲಾವಿದರು ಅವರು. ಸೊ ಅವ್ರದ್ದೇ ಒಂದು ಅಂದರೆ ನಮ್ಮ ಐತಿಹಾಸಿಕ ಘಟನೆಗಳನ್ನ ಇಟ್ಕೊಂಡು ಅವರೇ ಒಂದು ಕತೆ ಅಂದ್ಕೊಂಡಿದ್ದಾರೆ. ಅವ್ರದ್ದೇ ಆ ಶೈಲಿಲಿ ಅದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಇನ್ನು ಈ ಸಿನಿಮಾ ಹೆಸರು ವಿಜಯಾದಿತ್ಯ. ಅರ್ಧ ಚರಿತ್ರೆ, ಇನ್ನರ್ಧ ಕಮರ್ಷಿಯಲ್. ಆದ್ರೆ ಇದು ಪಕ್ಕಾ ಕಮರ್ಷಿಯಲ್ ಸಿನಿಮಾ. ಕಥೆಯಲ್ಲಿ ಬರೋ ನಾಯಕ ನಾಯಕಿ ಈಗಿನ ಜನರೇಷನ್ಗೆ ಇಷ್ಟ ಆಗ್ತಾರೆ ಅಂತಾರೆ ನಿರ್ದೇಶಕರು. ಇನ್ನು ಈ ಚಿತ್ರಕ್ಕೆ ಮಹೇಂದ್ರ ಸಿಂಹ ಫೋಟೋ ಶೂಟ್ ಮಾಡ್ತಿದ್ದಾರೆ. 4 ಗೆಟಪ್ಗಳಲ್ಲಿ ಫೋಟೋ ತೆಗೆಯೋ ಹೊಣೆ ಸಿಂಹ ಮೇಲಿದೆ. ಈಗಾಗಲೇ ವಿಜಯಾದಿತ್ಯ ರಾಜನ ವೇಷದ ಫೋಟೋ ಶೂಟ್ ಮಾಡಿದ್ದಾರೆ. ಒನ್ಸ್ ನಿಮ್ಮ ಮುಂದೆ ಕ್ಯಾಮ್ರಾ ಮುಂದಿರೋ ವಸ್ತು ಪರ್ಫೆಕ್ಟ್ ಆಗಿಬಿಟ್ರೆ ನಿಮ್ಮ ಕೆಲಸ ಅರ್ಧ ಮುಗ್ದಂಗೆ. ಆ್ಯಂಡ್ ಅದ್ರ ಮೇಲೆ ನಮ್ಮ ಇನ್ಸ್ಪಿರೇಷನ್ ಇನ್ನೂ ಚೆಂದ ಮಾಡ್ಬೋದು. ಹಾಗಾಗಿ ಧನಂಜಯ ಈ ಡ್ರೆಸ್ನ ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ತಿದ್ದಾನೆ. ಅವನ ಎಕ್ಸ್ಪ್ರೆಷನ್ ಈ ಡ್ರೆಸ್ ಜೊತೆಗೆ ತುಂಬ ಚೆನ್ನಾಗಿ ಹೋಗ್ತಿದೆ. And our energy is showing up. So it's making my life easier and more interesting. ರಾಜನ ರಾಣಿಯಾಗಿ ಕಾಣಿಸ್ಕೊಳ್ತಿರೋರು ಕಾವ್ಯ ರವಿಶಂಕರ್. ಆದ್ರೆ ಎಲ್ಲೂ ರಾಣಿಯಂತೆ ಕಂಡು ಬರೋದಿಲ್ವಂತೆ. ಪ್ರಿಪ್ರೇಷನ್ ಅಂದೇನಿಲ್ಲ, ನನ್ನ ರೋಲ್ ಇಟ್ ಇಸ್ ವೆರಿ ಟಾಮ್ ಬಾಯಿಶ್ ಆ ಥರ ರೋಲ್ ಇದೆ. ಸೊ ಇಡೀ ಸಿನಿಮಾದಲ್ಲಿ ಒಂದೊಂದು ಜಾಗಗಳು ಹೋಗ್ತಾ ಇದ್ದೀವಿ. ಸೊ ಇಟ್ಸ್ ಲೈಕ್ ಅ ಜರ್ನಿ. ಸೊ ಲಾಟ್ ಆಫ್ ಆ್ಯಕ್ಷನ್ ಸೀಕ್ವೆನ್ಸಸ್, ಸಮ್ ಸೀಕ್ವೆನ್ಸ್ ಅಲ್ಲಿ ಟೈಗರ್ ಚೇಸ್ ಮಾಡ್ತಾ ಇದೆ, ಆ ಥರ ಎಲ್ಲ ಇದೆ. ಇದೇ ತಿಂಗಳ ಅಂತ್ಯದಲ್ಲಿ ಚಿತ್ರೀಕರಣ ಆರಂಭ ಆಗಲಿದೆ. ಚಿತ್ರದುರ್ಗದಂತಹ ಕೋಟೆ ಬ್ಯಾಕ್ಗ್ರೌಂಡ್ನಲ್ಲಿ ವಿಜಯಾದಿತ್ಯ ಪಾತ್ರದ ಶೂಟಿಂಗ್ ನಡೆಯಲಿದೆ. ಕ್ಯಾಮರಾಮನ್ ಮಂಜು ಜೊತೆ ರೇವನ್ ಪಿ ಜೇವೂರ್, ಸುವರ್ಣ ನ್ಯೂಸ್.